ಮೊದಲನೆಯ ಪ್ರಶ್ನೆ, ಅತಿ ಹೆಚ್ಚು ಸಕ್ಕರೆ ತಿಂದರೆ ದೇಹದ ಯಾವ ಭಾಗ ಹಾನಿಗೊಳಗಾಗುತ್ತದೆ? ಆಪ್ಷನ್ ಎ ಮೂತ್ರಪಿಂಡ, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ಕರುಳು, ಆಪ್ಷನ್ ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಬಿ. ಅತಿ ಹೆಚ್ಚು ಸಕ್ಕರೆ ತಿಂದರೆ ಲಿವರ್ ಹೆಚ್ಚು ಹಾನಿಯಾಗುತ್ತದೆ. ಎರಡನೆಯ ಪ್ರಶ್ನೆ, ಜೇನುತುಪ್ಪ ಕಲುಷಿತವಾಗಿದೆ ಎಂದು ತಿಳಿಯಲು ಅದಕ್ಕೆ ಯಾವುದನ್ನು ಬೆರೆಸಬೇಕು? ಆಪ್ಷನ್ ಎ ವಿನೆಗರ್, ಆಪ್ಷನ್ ಬಿ ಸಕ್ಕರೆ, ಆಪ್ಷನ್ ಸಿ ನೀರು, ಆಪ್ಷನ್ ಡಿ ಮೈದಾ. ಸರಿಯಾದ ಉತ್ತರ ಆಪ್ಷನ್ ಸಿ. ಜೇನುತುಪ್ಪ ಕಲುಷಿತವಾಗಿದೆ ಎಂದು ತಿಳಿಯಲು ಅದಕ್ಕೆ ನೀರನ್ನು ಬೆರೆಸಬೇಕು. ಮೂರನೆಯ ಪ್ರಶ್ನೆ, ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪಾನೀಯ ಯಾವುದು? ಆಪ್ಷನ್ ಎ ಮೆಂತೆ ನೀರು, ಆಪ್ಷನ್ ಬಿ ಗ್ರೀನ್ ಟೀ, ಆಪ್ಷನ್ ಸಿ ಜೀರಿಗೆ ನೀರು, ಆಪ್ಷನ್ ಡಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಎ. ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪಾನೀಯ ಮೆಂತೆ ನೀರು. ನಾಲ್ಕನೆಯ ಪ್ರಶ್ನೆ, ಮುಖಕ್ಕೆ ನೈಸರ್ಗಿಕ ಫೇಸ್ ಪ್ಯಾಕ್ ಆಗಿ ಯಾವ ತರಕಾರಿಯನ್ನು ಬಳಸಬೇಕು? ಆಪ್ಷನ್ ಎ ಬೆಂಡೆಕಾಯಿ, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಡಿ. ಮುಖಕ್ಕೆ ನೈಸರ್ಗಿಕ ಫೇಸ್ ಪ್ಯಾಕ್ ಆಗಿ ಟೊಮ್ಯಾಟೊವನ್ನು ಬಳಸಬೇಕು. ಐದನೆಯ ಪ್ರಶ್ನೆ, 5G ನೆಟ್ವರ್ಕ್ ಅನ್ನು ಪ್ರಾರಂಭಿಸಿದ ಮೊದಲ ದೇಶ ಯಾವುದು? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಡಿ. 5G ನೆಟ್ವರ್ಕ್ ಅನ್ನು ಪ್ರಾರಂಭಿಸಿದ ಮೊದಲ ದೇಶ ಜಪಾನ್. ಆರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಟೊಮ್ಯಾಟೊ ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಆಪ್ಷನ್ ಎ ಆಂಧ್ರಪ್ರದೇಶ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಎ. ಭಾರತದ ಆಂಧ್ರಪ್ರದೇಶ ರಾಜ್ಯದಲ್ಲಿ ಟೊಮ್ಯಾಟೊ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಏಳನೆಯ ಪ್ರಶ್ನೆ, ಹುಣಸೆ ಹಣ್ಣು ತಿನ್ನುವುದರಿಂದ ದೇಹದ ಯಾವ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ ಎ ರಕ್ತ ಶುದ್ಧಿ, ಆಪ್ಷನ್ ಬಿ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಶುಗರ್ ಕಂಟ್ರೋಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಹುಣಸೆ ಹಣ್ಣು ತಿನ್ನುವುದರಿಂದ ಜೀರ್ಣಕಾರಿ ಸಮಸ್ಯೆ ಮತ್ತು ಮಲಬದ್ಧತೆ ಸಮಸ್ಯೆ ದೂರವಾಗುತ್ತದೆ. ಎಂಟನೆಯ ಪ್ರಶ್ನೆ, ಭಾರತದ ವಜ್ರದ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಜೈಪುರ, ಆಪ್ಷನ್ ಬಿ ನಾಗ್ಪುರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಸೂರತ್. ಸರಿಯಾದ ಉತ್ತರ ಆಪ್ಷನ್ ಡಿ. ಭಾರತದ ವಜ್ರದ ನಗರ ಎಂದು ಸೂರತ್ ಅನ್ನು ಕರೆಯುತ್ತಾರೆ. ಒಂಬತ್ತನೇ ಪ್ರಶ್ನೆ, ಮಳೆಗಾಲದಲ್ಲಿ ಈ ಗಿಡಮೂಲಿಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಪ್ಷನ್ ಎ ಅಲೋವೆರಾ, ಆಪ್ಷನ್ ಬಿ ತುಳಸಿ ಎಲೆ, ಆಪ್ಷನ್ ಸಿ ಬೇವಿನ ಎಲೆ, ಆಪ್ಷನ್ ಡಿ ಕರಿಬೇವು. ಸರಿಯಾದ ಉತ್ತರ ಆಪ್ಷನ್ ಸಿ. ಮಳೆಗಾಲದಲ್ಲಿ ಬೇವಿನ ಎಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹತ್ತನೆಯ ಪ್ರಶ್ನೆ, ಪ್ರತಿದಿನ ಬಿಯರ್ ಕುಡಿಯುವುದರಿಂದ ದೇಹದ ಯಾವ ಭಾಗ ಹಾನಿಗೊಳಗಾಗುತ್ತದೆ? ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಮೆದುಳು, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಕಿಡ್ನಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಪ್ರತಿದಿನ ಬಿಯರ್ ಕುಡಿಯುವುದರಿಂದ ಲಿವರ್ ಮತ್ತು ಹೃದಯ ಹಾನಿಗೊಳಗಾಗುತ್ತದೆ. 11ನೇ ಪ್ರಶ್ನೆ, ಅತಿ ಕಡಿಮೆ ನೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಲಿವರ್ ಹಾನಿ, ಆಪ್ಷನ್ ಬಿ ಕಿಡ್ನಿ ಸ್ಟೋನ್, ಆಪ್ಷನ್ ಸಿ ಅಸ್ತಮಾ, ಆಪ್ಷನ್ ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಬಿ.
ಅತಿಯಾಗಿ ಕಡಿಮೆ ನೀರು ಕುಡಿಯುವುದರಿಂದ ಕಿಡ್ನಿ ಸ್ಟೋನ್ ಬರುತ್ತದೆ. 12ನೇ ಪ್ರಶ್ನೆ, ಮೂಲಂಗಿ ತಿನ್ನುವುದರಿಂದ ಯಾವ ರೋಗಕ್ಕೆ ಸಹಾಯವಾಗುತ್ತದೆ? ಆಪ್ಷನ್ ಎ ಬಿಪಿ, ಆಪ್ಷನ್ ಬಿ ಹೊಟ್ಟೆ ಹುಣ್ಣು, ಆಪ್ಷನ್ ಸಿ ಮೈಗ್ರೇನ್, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೂಲಂಗಿ ತಿನ್ನುವುದರಿಂದ ಮಲಬದ್ಧತೆ ರೋಗಕ್ಕೆ ಸಹಾಯವಾಗುತ್ತದೆ. 13ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ರಾಜಸ್ಥಾನ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ಗೋವಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದ ನಾಗಾಲ್ಯಾಂಡ್ ರಾಜ್ಯದ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿದೆ. 14ನೇ ಪ್ರಶ್ನೆ, ಸೇಬು ಹಣ್ಣಿನಲ್ಲಿರುವ ಯಾವ ಜೀವಸತ್ವ ಹೃದಯವನ್ನು ಬಲಿಷ್ಠಗೊಳಿಸುತ್ತದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಬಿ1, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಡಿ. ಸೇಬು ಹಣ್ಣಿನಲ್ಲಿರುವ ವಿಟಮಿನ್ ಬಿ1 ಹೃದಯವನ್ನು ಬಲಿಷ್ಠಗೊಳಿಸುತ್ತದೆ. 15ನೇ ಪ್ರಶ್ನೆ, ಮಹೇಂದ್ರ ಸಿಂಗ್ ಧೋನಿ ಯಾವ ರಾಜ್ಯದವರು? ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಎ, ಮಹೇಂದ್ರ ಸಿಂಗ್ ಧೋನಿ ಜಾರ್ಖಂಡ್ ರಾಜ್ಯದವರು. 16ನೇ ಪ್ರಶ್ನೆ, ಬಿಳಿ ಎಳ್ಳಿನ ಪಾನಕ ಕುಡಿಯುವುದರಿಂದ ಏನು ಪ್ರಯೋಜನ? ಆಪ್ಷನ್ ಎ ಬಿಪಿ ಕಂಟ್ರೋಲ್, ಆಪ್ಷನ್ ಬಿ ಹೆಚ್ಚು ಕ್ಯಾಲ್ಸಿಯಂ, ಆಪ್ಷನ್ ಸಿ ಮೂಳೆಗಳಿಗೆ ಬಲ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ದೂರ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಬಿಳಿ ಎಳ್ಳಿನ ಪಾನಕ ಕುಡಿಯುವುದರಿಂದ ಕ್ಯಾಲ್ಸಿಯಂ ಹೆಚ್ಚುತ್ತದೆ ಮತ್ತು ಮೂಳೆಗಳಿಗೆ ಬಲ ಸಿಗುತ್ತದೆ. 17ನೇ ಪ್ರಶ್ನೆ, ರೈತನ ಗೆಳೆಯ ಎಂದು ಯಾವ ಜೀವಿಗೆ ಕರೆಯುತ್ತಾರೆ? ಆಪ್ಷನ್ ಎ ಎರೆಹುಳು, ಆಪ್ಷನ್ ಬಿ ಚಿಟ್ಟೆ, ಆಪ್ಷನ್ ಸಿ ಕೊಕ್ಕರೆ, ಆಪ್ಷನ್ ಡಿ ಕಪ್ಪೆ. ಸರಿಯಾದ ಉತ್ತರ ಆಪ್ಷನ್ ಎ, ರೈತನ ಗೆಳೆಯ ಎಂದು ಎರೆಹುಳುವನ್ನು ಕರೆಯುತ್ತಾರೆ. 18ನೇ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಕಣ್ಣಿನ ದೃಷ್ಟಿ ಉತ್ತಮವಾಗಿರಲು ಸಹಾಯವಾಗುತ್ತದೆ? ಆಪ್ಷನ್ ಎ ಪಾಲಕ್ ಸೊಪ್ಪು, ಆಪ್ಷನ್ ಬಿ ಹೂಕೋಸು, ಆಪ್ಷನ್ ಸಿ ಅಣಬೆ, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾರೆಟ್ ತಿಂದರೆ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ. 19ನೇ ಪ್ರಶ್ನೆ, ಯಾವ ಜೀವಿ ಮನೆಗೆ ಬಂದರೆ ಕೋಟ್ಯಾಧಿಪತಿಗಳಾಗುತ್ತಾರೆ? ಆಪ್ಷನ್ ಎ ಗೂಬೆ, ಆಪ್ಷನ್ ಬಿ ಚೇಳು, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಕಪ್ಪು ಇರುವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಚೇಳು ಅಥವಾ ಕಪ್ಪು ಇರುವೆ ಮನೆಗೆ ಬಂದರೆ ಕೋಟ್ಯಾಧಿಪತಿಗಳಾಗುತ್ತಾರೆ. 20ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವ ಅಂಗ ಯಾವುದು? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಕಿಡ್ನಿ, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಸಿ, ಮಾನವನ ದೇಹದಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವ ಅಂಗ ಹೃದಯ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.